ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ. ಪ್ರಜ್ವಲ್ ಅವ್ರ ಕೆಲಸದಿಂದ ಬೇಗ ಬಂದಿದ್ರು, ಅದಕ್ಕೇನೆ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿರೋರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದು ಬಂದು ಇಲ್ಲಿಂದ 1.5 ಗಂಟೆಯಿಂದ 2 ಅವರ್ ಜರ್ನಿ ಆಗತ್ತೆ. ಅಲೈನ್ ಅಂತ ಅದು ಪ್ಲೇಸು. ನಾವು ಹೋಗ್ತಿರೋ ಪ್ಲೇಸ್ ಬಂದು ಜಬೆಲಾಫಿತ್ ಮೌಂಟೇನ್ ಅಂತ. ಅದು ಬಂದು ಅಲೈನ್ ಅನ್ನೋ ಪ್ಲೇಸಲ್ಲಿ ಇಲ್ಲಿದೆ. ಇಲ್ಲಿ ಇವಾಗ ವೆದರ್ ತುಂಬ ಚೆನ್ನಾಗಿದೆ. ಟೆಂಪ್ರೇಚರ್ ಬಂದು 20 ಡಿಗ್ರಿ ಇದೆ. ಕೂಲ್ ಆಗಿದೆ. ಮತ್ತು ಇವಾಗ ಈ ಟೈಮಲ್ಲಿ ನಾವು ಅಲ್ಲಿಗೆ ಹೋದರೆ ತುಂಬ ಚೆನ್ನಾಗಿರತ್ತೆ ಅಂತ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿದೆ ಅಂತ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ಬಂದು ಲ್ಯಾಂಡ್ಸ್ಕೇಪ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಿಮಗೂ ಕೂಡ ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನೀವು ಕೂಡ ಎಲ್ಲ ನೋಡಿ ಎಂಜಾಯ್ ಮಾಡಿ. ನಾವಿವಾಗ ಮನೆ ಬಿಟ್ಟು ಒಂದು 20 ಮಿನಿಟ್ಸ್ ಏನೋ ಆಗಿದೆ. ಕ್ಲಿಯಾ ಮಲ್ಕೊಂತಿದ್ಲು ನೋಡಿ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ 1.5 ಇಂದ 2 ಗಂಟೆ ಟೈಮ್ ಬೇಕು ಟ್ರಾವೆಲ್ ಮಾಡೋಕ್ಕೆ. ನೋಡಿ, ಇಲ್ಲಿ ಕ್ಲಿಯಾ ಮಲಗಿದ್ದಾಳೆ. ಏಕೆಂದ್ರೆ ಅವಳದು ಇವಾಗ ನಿದ್ರೆ ಟೈಮ್ ಇವಾಗ. ಅದಕ್ಕೇನೆ ಕಾರಿಗೆ ಬಂದ ತಕ್ಷಣ ಮಲ್ಕೊಂಬಿಟ್ಲು. ಅದಕ್ಕೆ ಇವಾಗ ಇಲ್ಲಿ ಮಲಗಿಸಿದ್ದೀನಿ. ಅವಳದು ಸೀಟ್ ಇದೆ ಇಲ್ಲಿ, ಆದರೆ ಸೀಟಲ್ಲಿ ಮಲಗಿಸಿದ್ರೆ ಅನ್ಕಂಫರ್ಟಬಲ್ ಇರತ್ತೆ, ಸರಿಯಾಗಿ ಮಲ್ಕೊಳಕ್ಕಾಗಲ್ಲ ಅಂತ ಇಲ್ಲಿ ಮಲಗಿಸಿದ್ದೀನಿ ಇವಾಗ. ಓಕೆ ಗಾಯ್ಸ್, ಆಗಿದ್ರೆ ನಾವು ಹೊರಡ್ತಿದ್ದೀವಿ. ಹಾಗಿದ್ರೆ ಅಲ್ಲಿಗೆ ಮೌಂಟೇನ್ ಹತ್ರ ಹೋದ್ಮೇಲೆ ನಾನು ನಿಮಗೆ ಮತ್ತೆ ಅಲ್ಲಿ ಸಿಗ್ತೀನಿ. ಹೋಗ್ತಾ ಹೋಗ್ತಾ ದಾರಿಲಿ ಹೇಗೆ ಕಾಣುತ್ತೆ, ಹೇಗಿರತ್ತೆ ಅನ್ನೋದನ್ನು ನೀವು ಕೂಡ ನಮ್ಮ ಜೊತೆ ನೋಡ್ತಾ ಹೋಗಿ. ನಾವು ಹೋಗ್ತಾ ಇರೋ ರೋಡಲ್ಲಿ ನಿಮಗೆ ತುಂಬಾ ಡೇಟ್ಸ್ ಮರಗಳು ಕಾಣುತ್ತೆ. ಏಕೆಂದರೆ ಇಲ್ಲಿ ಬಂದು ಡೇಟ್ಸ್ ಮರಗಳನ್ನ ತುಂಬಾ ಜಾಸ್ತಿ ಹಾಕಿದ್ದಾರೆ. ನೋಡಿ, ಅಕ್ಕಪಕ್ಕದಲ್ಲಿ ರೋಡ್ ಫುಲ್ಲು ಅದೇ ಕಾಣ್ತಿದ್ದಾವೆ ನೋಡಿ, ಡೇಟ್ಸ್ ಮರಗಳೇನೆ. ಇವಾಗ ಡೇಟ್ಸ್ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಯಾವತ್ತಾದರೂ ಒಂದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಡೇಟ್ಸ್ ಮರದ ಹತ್ರ ಹೋಗಿ ಅದು ಹೇಗೆ ಬೆಳೀತಿದೆ ಕಾಯಿ, ಮತ್ತು ಅದು ಹೇಗಿದೆ ಅನ್ನೋದನ್ನು, ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ಚಿಕ್ಕ ಮರದಲ್ಲೂ ಬೆಳೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಾವು ಹೋಗ್ತಾ ಇರೋ ಪ್ಲೇಸಲ್ಲಿ ಇವಾಗ ನೋಡಿ, ಅಲ್ಲಲ್ಲಿ ಈ ಥರ ಲ್ಯಾಂಡ್ಸ್ಕೇಪು ಫುಲ್ ತುಂಬ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಂಥರ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ. ಅಲ್ಲಿ ನೋಡ್ರಿ ಎಷ್ಟು ಸುಂದರವಾಗಿದೆ ಲ್ಯಾಂಡ್ಸ್ಕೇಪು. ಆದರೆ ಏನು ಗೊತ್ತಾ, ಇದು ನೋಡೋಕ್ಕೆ ಇಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ. ಆದರೆ ಏನಾದರೂ ಸ್ವಲ್ಪ ಗಾಳಿ ಬೀಸಿದ್ರೆ ಅಷ್ಟೇ ಖರಾಬಾಗಿರತ್ತೆ ಈ ಪ್ಲೇಸು. ಯಾಕಂದರೆ ಗಾಳಿ ಬೀಸಿದ ತಕ್ಷಣ ಅದು ಫುಲ್ಲು ಅಲ್ಲೆಲ್ಲ ಹರಡ್ಬಿಡತ್ತೆ ನೋಡಿ. ಅಲ್ಲಿ ಕಾರ್ಗಳು ಹೋಗೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆವಾಗ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅದು ಸ್ವಲ್ಪ ಅಳ್ಳಾಡೋದನ್ನು ಅಷ್ಟೇ ಕಷ್ಟ ಆಗುತ್ತೆ. ಓಡಾಡೋವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಹೋಗ್ತಿರೋ ಕಾರ್ಗಳೆಲ್ಲ ಫುಲ್ಲು ಧೂಳಾಗ್ಬಿಡತ್ತೆ. ಒಂದು ಕಾರಿಂದ ಇನ್ನೊಂದು ಕಾರಂತೂ ಕಾಣೋದೇ ಇಲ್ಲ. ಮರಳುಗಾಡಲ್ಲಿ ಒಂದು ಸಾಂಗೇ ಇದೆಯಲ್ರಿ ನಮ್ಮದು ರಕ್ಷಿತಾದು, ಏಳು ಬಣ್ಣದ ಪ್ರೀತಿ ಇದು. ಆ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂದರೆ ಮರಳುಗಾಡನ್ನ ಅಷ್ಟು ನೀಟಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆದಿತ್ಯ ಮತ್ತು ರಕ್ಷಿತಾ ಸಾಂಗು ಇಬ್ಬರದೂ. ನಾವು ಹೋಗ್ತಾ ಇದ್ರೆ ಹಿಂದೆ ನೋಡಿ ಡೇಟ್ಸ್ ಮರಗಳು ಹಂಗೆ ಪಾಸ್ ಆಗ್ತಾ ಇದೆ. ರೋಡು ಯಾಕೆ ಖಾಲಿ ಇದೆ ಅಂತಂದರೆ ರಮದಾನ್ ಸ್ಟಾರ್ಟ್ ಆಗಿದೆ ನೋಡಿ. ಎಲ್ಲರೂ ಉಪವಾಸ ಇರ್ತಾರೆ. ಅವರಿಗೆ ಮಧ್ಯಾಹ್ನ ಆದಮೇಲೆ, ಸಂಜೆ ಆದಮೇಲೆ ಅವರು ಊಟ ತಿನ್ನೋದು. ಅದಕ್ಕೋಸ್ಕರ ರೋಡ್ ಇವಾಗ ಈ ರಮದಾನ್ ಟೈಮಲ್ಲಿ ಸ್ವಲ್ಪ ಖಾಲಿ ಇರುತ್ತೆ. ಸಂಜೆ ಹೊತ್ತಂತೂ ಫುಲ್ಲು ರೋಡ್ ಖಾಲಿ ಇರುತ್ತೆ. ತುಂಬ ಗಾಡಿ ಇಲ್ಲ ನೋಡಿ, ಅದಕ್ಕೆ ಟ್ರಾಫಿಕ್ ಇಲ್ಲ. ಅದಕ್ಕೆ ಸ್ವಲ್ಪ ನಾವು ಹೋಗ್ಬೇಕಾಗಿರೋ ಪ್ಲೇಸಿಗೆ ಬೇಗನೆ ಹೋಗ್ತಾ ಇದ್ದೀವಿ ನಾವು. ಅಂತೂ ಇಂತೂ ನಾವು ತಲುಪಬೇಕಾಗಿರೋ ಪ್ಲೇಸು ಹತ್ತತ್ರ ಬಂದಿದ್ದೀವಿ ನೋಡ್ರಿ. ಬೆಟ್ಟ ಹೇಗೆ ಕಾಣ್ತಿದೆ. ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರೋದು ಬೆಟ್ಟ ಹತ್ತಕ್ಕೆ ಹೋದಾಗ ಫುಲ್ಲು ಹಸಿರು ಇರುತ್ತೆ ಕಾಣುತ್ತೆ. ಹಣ್ಣುಗಳು, ಹೂಗಳು, ಅಲ್ಲಲ್ಲಿ ಹಸಿರು ಫುಲ್ಲು ಗ್ರೀನ್ ಮರಗಳು. ಆಮೇಲೆ ಒಂದೊಂದು ಕಡೆ ನಾವು ಹತ್ತಾದ್ಮೇಲೆ ಅಲ್ಲಿ ಹರಿತಿರೋ ನದಿ ಅಥವಾ ಕೆರೆ ಕಾಣುತ್ತೆ. ಆಮೇಲೆ ಬಿಳಿ ಮೋಡಗಳು ಅಲ್ಲಲ್ಲೇ ಮೂವ್ ಆಗ್ತಾ ಇರತ್ತೆ. ತುಂಬ ಮೋಡಗಳಿರತ್ತೆ ಬಿಳಿದು. ಅದನ್ನೆಲ್ಲ ನೋಡಿದಾಗ ಆಗತ್ತೆ ನೋಡಿ, ಮನ್ಸಲ್ಲಿ ಒಂಥರ ಖುಷಿ ಆಗತ್ತೆ. ಒಂಥರ ತುಂಬ ಮಜವಾಗಿರತ್ತೆ ನೋಡಿ ಅದನ್ನೆಲ್ಲ ನೋಡಿದಾಗ. ಇಂತೂ ಬೆಟ್ಟನ ಫುಲ್ಲು ಹತ್ತೇ ಬಿಟ್ಟು ಅನ್ನೋದು ಮನ್ಸಲ್ಲಿ ಒಂಥರ ಖುಷಿ ತುಂಬಿ ಬರುತ್ತೆ. ಫೇಸಲ್ಲಿ ಹೇಳ್ಕೊಳಕ್ ಆಗದೆ ಇರುವಷ್ಟು ಖುಷಿ ಆಗತ್ತೆ. ಬೆಟ್ಟದ ಮೇಲೆ ಹೋಗಿ ತಣ್ಣಗಿರೋ ನೀರು ಕುಡಿದು ಅಲ್ಲಿರೋ ದೇವ್ರನ್ನ ದರ್ಶನ ಮಾಡಿ
ಅವ್ರು ಕೂಡ ಪ್ರಸಾದಕ್ಕೆ ಕಾತುರ ಇದೆ ನೋಡಿ. ಸಿಗೋ ಮಜಾನೇ ಬೇರೆ ಇರ್ಕಂಡ್ರಿ. ಆ ಮಜಾ ಇಲ್ಲಿ ಸಿಗತ್ತೆ ಅನ್ಕೊಂಬೇಡಿ. ಜಸ್ಟ್ ಇದು ಬೆಟ್ಟ ಅಷ್ಟೇ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಂಡಿಯಾದಲ್ಲಿ ಹತ್ತಿರೋ ಬೆಟ್ಟದಲ್ಲಿ ಕೊಟ್ಟಿರೋ ಖುಷಿ ಅಷ್ಟು ಇಲ್ಲಿ ಯಾಕೆ ಗೊತ್ತಾಕೊಡಲ್ಲ. ಇದು ಮರಳುಗಾಡಲ್ಲಿರೋ ಬೆಟ್ಟ. ನಾವು ಮೇಲೋದ್ರೆ ನಮಗೆ ಸುತ್ತ ಕಾಣೋದೇ ಮರಳುಗಾಡು. ಆದರೂ ಏನೋ ಒಂಥರ ಅಲ್ಲಿ ಬೆಟ್ಟನೇ ಒಂದು ಥರ ಇರುತ್ತೆ, ಇಲ್ಲಿ ಬೆಟ್ಟನೇ ಒಂದು ಥರ ಇರುತ್ತೆ. ಆದರೆ ಇಲ್ಲಿದು ನೋಡೋಕ್ಕೆ ಒಂಥರ ಬೇರೆ ಥರ ಖುಷಿ ಆಗುತ್ತೆ, ಅಲ್ಲಿಂದ ನೋಡೋಕ್ಕೆ ಬೇರೆ ಥರ ಖುಷಿ ಆಗುತ್ತೆ. ಅಲ್ಲಿ ಥರ ಇಲ್ಲೂ ತುಂಬ ಪಕ್ಷಿಗಳಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಇಲ್ಲಿ ಬಿಸಿಲಿರೋದ್ರಿಂದ ಪಕ್ಷಿಗಳಿಲ್ಲ, ಬರೀ ಪಾರಿವಾಳಗಳು ಮಾತ್ರ ಇರುತ್ತೆ. ಪಕ್ಷಿಗಳ ಸೌಂಡ್ ಕೇಳಿಕೊಂಡು ಮೇಲ್ಗಡೆ ತಂಪಾದ ಗಾಳಿ ಬರ್ತಿರತ್ತೆ. ಉಸಿರಾಡೋಕ್ಕೆ ಅದು ಆ ಗಾಳಿನೇ ಒಂಥರ ಮಜಾ ಕೊಡತ್ತೆ, ತುಂಬ ಖುಷಿ ಆಗ್ತಿರತ್ತೆ. ಒಂದೊಳ್ಳೆ ಚೆನ್ನಾಗಿರೋ ಮಾತುಗಳನ್ನ ಆಡ್ಕೊಂಡು ಖುಷಿಯಾಗಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಯಾರ್ಯಾರು ಏನೇನು ಊಟ ತಂದಿರ್ತೀವಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ತಿನ್ನೋದೇ ಒಂಥರ ಖುಷಿ ಅಲ್ವೇನ್ರಿ. ನೀವೆಲ್ಲ ನೋಡ್ತಾ ಇರ್ಬೋದು, ಬೆಟ್ಟ ಕಾಣ್ತಿದೆ, ಆಕಾಶ ಕಾಣ್ತಿದೆ, ಆದರೆ ಇಲ್ಲಿ ಮೋಡಗಳು ಮಾತ್ರ ಕಾಣ್ತಿಲ್ಲ. ಆ ಗಿಡಗಳೆಲ್ಲ ನೋಡಿ ಹಸಿರು ಎಲ್ಲ ಪ್ರತಿಯೊಂದು ಇವರೇನೆ ಅದನ್ನು ಬೆಳೆಸಿರೋದು ಹೊತ್ತು ಅದಾಗದೆ ಬೆಳೆದಿಲ್ಲ. ಈಗ ನಾವು ಬೆಟ್ಟದ ಕೆಳಗಡೆ ಇದ್ದೀವಿ, ಸ್ಟಾರ್ಟಿಂಗಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಮೇಲೆ ಹೋಗ್ತೀವಿ. ಇವಾಗ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ನೀವು ಕೂಡ ನೋಡ್ತಾ ಹೋಗಿ ನಮ್ಮ ಜೊತೆಗೆ. ಈ ಮೌಂಟೇನ್ ಬಗ್ಗೆ ನನಗೇನು ಗೊತ್ತು ನಾನು ಅಷ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೌಂಟೇನ್ಗೆ ಬಂದು ನೇಮ್ ಏನಂತ ಅಂತಾರೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಜಬೆಲ್ ಅಫೀತ್ ಮೌಂಟೇನ್ ಅಂತ ಈ ಬೆಟ್ಟಕ್ಕೆ ಕರೀತಾರೆ. ಇದು ಬಂದು ಅಬುದಾಬಿ ಮತ್ತು ದುಬೈಯಿಂದ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ 1.25 2 ಅವರ್ ಜರ್ನಿ ಆಗುತ್ತೆ ಇದಕ್ಕೆ ಹೋಗೋಕ್ಕೆ. ಈ ಮೌಂಟೇನು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೂ ಮತ್ತು ಒಮನ್ ಅನ್ನೋದು ಒಂದು ಪಕ್ಕದ ದೇಶ, ಅದಕ್ಕೂ ಮತ್ತು ಈ ದೇಶಕ್ಕೂ ಒಂದು ಬಾರ್ಡರ್ ಲೈನ್ ಆಗಿದೆ ಇದು. ಮತ್ತು ಇದು ಬಂದು ಒನ್ ಆಫ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ಕಂಟ್ರಿ ಆಗಿದೆ. ಹಾಯ್ ಗಾಯ್ಸ್, ಇವಾಗ ನಾವು ರೀಚ್ ಆಗಿದ್ದೀವಿ ಇಲ್ಲಿಗೆ. ನಾವು ಕಣ್ಣು ಬಿಡೋಕ್ಕಾಗ್ತಿಲ್ಲ ಸೂರ್ಯಂಗೆ. ಇನ್ನು ಸೂರ್ಯ ಮುಳುಗೋಕ್ಕೆ ತುಂಬ ಟೈಮ್ ಇದೆ ನೋಡಿ. ಇನ್ನು ಸ್ವಲ್ಪ ಮೇಲ್ಗಡೆಗೆ ಆದಂಗೆ ಇದ್ದಾನೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ರೀಚ್ ಆಗಿದ್ದೀವಿ. ಪ್ಲೇಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ತುಂಬ ಚಳಿ ಇದೆ ಅಂತ ಬಂದು, ಆದರೆ ಅಷ್ಟೇನು ಚಳಿ ಇಲ್ಲ, ಚೆನ್ನಾಗಿದೆ, ಕೂಲಾಗಿದೆ. ಒಟ್ಟಿನಲ್ಲಿ ತಂಪಾಗಿ ಗಾಳಿ ಬೀಸ್ತಿದೆ, ಆರಾಮಾಗಿದೆ, ಪೀಸ್ಫುಲ್ ಆಗಿದೆ. ಒಟ್ಟಲ್ಲಿ ತುಂಬಾ ಚೆನ್ನಾಗಿದೆ. ದುಬೈ ಮತ್ತು ಅಬುದಾಬಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಅಲೈನ್ ಬಂದು ಸ್ವಲ್ಪ ಇಲ್ಲಿ ನ್ಯಾಚುರಲ್ ಮಣ್ಣು ಸಿಗುತ್ತೆ, ಅದರಿಂದ ಸ್ವಲ್ಪ ಇದನ್ನು ಗ್ರೀನರೀಸ್ ಸ್ವಲ್ಪ ಬೆಳೆಸಿದ್ದಾರೆ. ಅಲೈನು ಸ್ವಲ್ಪ ಗ್ರೀನರಿಯಾಗಿ ಇದೆ, ಮರ ಗಿಡಗಳನ್ನ ನ್ಯಾಚುರಲ್ಲಾಗಿ ಬೆಳೆಸಿದ್ದಾರೆ. ಸ್ವಲ್ಪ ಜಾಸ್ತಿ ಇದೆ ದುಬೈ ಮತ್ತು ಅಲೈನ್ಗೆ ಹೋಲಿಸ್ಕೊಂಡ್ರೆ. ಇಲ್ಲಿ ನ್ಯಾಚುರಲ್ಲಾಗಿ ಮರ ಗಿಡಗಳು ಬೆಳೆದಿದ್ದಾವೆ. ಇದು ಬಂದು ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದು ಫಸ್ಟ್ ಸ್ಟಾಪ್ ಇದು. ಈಗಿಂದ ಈ ಕಡೆಯಿಂದ ಮೇಲೆ ಹೋಗ್ತೀವಿ. ಮೇಲೆ ಹೋಗ್ತಿದ್ರೆ ಇನ್ನೂ 2 ಸ್ಟಾಪ್ ಏನೋ ಇದೆ. ಅಲ್ಲಲ್ಲೇ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಈ ಥರ ಪ್ಲೇಸ್ ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಿಲ್ಲಿಸಿ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಇಷ್ಟ ಆಗುತ್ತೆ ಆ ಪ್ಲೇಸಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡು ಹೋಗ್ತಾರೆ. ಹೇಗಿದೆ ಅಂತ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಈ ಪ್ಲೇಸು ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ದುಬೈಗೆ ಏನಾದರೂ ವಿಸಿಟ್ ಮಾಡಿದ್ರೆ ಈ ಪ್ಲೇಸಿಗೆ ಬಂದು ಮಿಸ್ ಮಾಡ್ದೇನೆ ಈ ಪ್ಲೇಸಿಗೆ ಬಂದು ಹೋಗಿ. ಈ ಬೆಟ್ಟಕ್ಕೆ ನಾವು 3 ಫ್ಯಾಮಿಲಿ ಬಂದಿದ್ದೀವಿ. ಅವ್ರವ್ರ ಕಾರಲ್ಲಿ ಅವ್ರವ್ರು ಬಂದಿದ್ದಾರೆ. ಈಗ ಇನ್ನೊಬ್ರು ಫ್ರೆಂಡ್ ಬರಬೇಕಾಗಿತ್ತು, ಒಬ್ರು ಆಗಲೇ ಬಂದು ಕಾಯ್ತಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೊಬ್ರು ಬರಲಿ ಅಂತ. ಈಗಾಗಲೇ ನಾನು ನ್ಯೂ ಇಯರ್ ವ್ಲಾಗಲ್ಲಿ ನಾನು ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ನಿಮಗೆಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಇದು ಬಂದು ದಿಲೀಪ್ ಫ್ಯಾಮಿಲಿ. ಇವ್ರು ಬಂದು ಮುಖೇಶ್ ಹಿಂದೆಗಡೆ ಕೂತಿದ್ದಾರೆ ನೋಡಿ, ಅವ್ರು ಮುಖೇಶ್ ಅವ್ರ ವೈಫು. ಅವ್ರು ಹೋದ್ಸಲಿ ಇರಲಿಲ್ಲ ನ್ಯೂ ಇಯರ್ ವ್ಲಾಗ್ ಮಾಡಿದಾಗ, ಇವಾಗ ಬಂದಿದ್ದಾರೆ.
1.5-2 ಗಂಟೆ ಜರ್ನಿ ಅಲ್ವಾ, ಧನ್ವಿತ್ ಹಿಂದೆಗಡೆನೆ ಕಾರಲ್ಲೇ ಮಲ್ಕೊಂಬಿಟ್ಟಿದ್ದಾನೆ ಅವನು ಕೂಡ. ಹಾಯ್ ಮೇಡಮ. ಹಾಯ್ ಹಾಯ್. ಪೆಟ್ರೋಲ್ ಬಂಕ್ ಇಲ್ಲಿ ದೂಡಾಯ್ತು. Sit down. ಇಲ್ಲಿ ನೋಡ, ಅಲ್ಲೋಡ ಅಪ್ಪ ಬಂತು. ಈ ಕಡೆ ಈ ಕಡೆ. ಅಲ್ಲೋಡ ಕ್ಯಾಟ್. ಈಗ ಮೊದಲನೇ ಸ್ಟಾಪಲ್ಲಿ ಹೇಗೆ ಕಾಣುತ್ತೆ ವ್ಯೂ ಎಲ್ಲ ಅಂತ ನಾನು ನಿಮಗೆಲ್ಲ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಮೇಲೆ ಹೋಗೋಣ ಬನ್ನಿ. ಸೂರ್ಯ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಿದ್ದಾನೆ. ಇಂಡಿಯಾದಲ್ಲಿ ನಮಗೆ ಪುಟ್ಟದಾಗಿ ಕಾಣ್ತಾನೆ, ಅದ್ರ 3-4 ಇಲ್ಲಿ ಸೂರ್ಯ ನಮಗೆ ತುಂಬಾ ದೊಡ್ಡದಾಗಿ ಕಾಣ್ತಾನೆ. ಕೆಳಗಡೆನೆ ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಈ ಬೆಟ್ಟದ ಮೇಲೆ ನೋಡಿ ಎಷ್ಟು ದೊಡ್ಡದಾಗಿದೆ. ನಾರ್ಮಲ್ ಡೇಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಕಮ್ಮಿನೇ ಇದ್ದಾನೆ ಸೂರ್ಯ, ಜಾಸ್ತಿ ಇಲ್ಲ. ಬೇರೆ ಟೈಮಲ್ಲಂತೂ, ಅದು ಮುಳುಗ ಟೈಮಲ್ಲಂತೂ ತುಂಬಾನೇ ದೊಡ್ಡದಾಗಿ ಕಾಣ್ತಾನೆ. ನಾವಿವಾಗ ಸೆಕೆಂಡ್ ಸ್ಟಾಪಿಗೆ ಬಂದಿದ್ದೀವಿ. ಸೆಕೆಂಡ್ ಸ್ಟಾಪಲ್ಲಿ ವ್ಯೂ ಹೇಗಿದೆ ನೋಡಿ. ಕೆಳಗಡೆ ಎಲ್ಲ ಗಾಳಿ ಇರಲಿಲ್ಲ ಅಷ್ಟು. ಇವಾಗ ಸ್ವಲ್ಪ ಮೇಲೆ ಹೋಗ್ತಾ 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 ಗಾಳಿ ಜಾಸ್ತಿ ಆಗ್ತಿದೆ. ಇಲ್ಲಂತೂ ಕ್ಲಿಯರ್ ಸ್ಟಾರ್ಟ್ ಆದ್ಲು ನಡ್ಗಕ್ಕೆ. ಅವಳಿಗೆ ಜಾಕೆಟ್ ಏನೂ ಹಾಕೇ ಇರಲಿಲ್ಲ ಜಾಕೆಟ್. ಇವಾಗ ಅವಳು ನಡ್ಗಕ್ಕೆ ಸ್ಟಾರ್ಟ್ ಆಗಿ ಇಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು, ಓಕೆ ಫೋಟೋಶೂಟ್ ಮಾಡಾದ್ಮೇಲೆ ಜಾಕೆಟ್ ಹಾಕೋಣ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ. ಸ್ವೆಟರ್ ತಂದಿದ್ದೀನಿ. ಸ್ವಲ್ಪ ನಡ್ಗಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾಳೆ ಇವಾಗ.
ಪಾಪಕ್ಕೆ ಇವಾಗ ತಾನೇ ಜಾಕೆಟ್ ಹಾಕ್ತು. ಇಷ್ಟೊಂದು ಚಳಿ ಇದೆ ಅಂತ ಇನ್ನೂ ಸನ್ಸೆಟ್ ಆಗಿಲ್ಲ. ಇನ್ನು ಸೂರ್ಯ ಇಲ್ಲೇ ಇದ್ದಾನೆ ನೋಡಿ, ಇಲ್ಲೇ ಇದ್ದಾನೆ. ಇನ್ನೊಂದು ಅರ್ಧ ಗಂಟೆ ಅಷ್ಟರೊಳಗೆ ಪಕ್ಕ ಸೂರ್ಯ ಮುಳುಗ್ತಾನೆ. ಕಾಯ್ತಾ ಇದ್ದೀವಿ ಸೂರ್ಯ ಮುಳುಗೋಕ್ಕೋಸ್ಕರ. ನೋಡಿ ಇನ್ನು ಮೇಲೆ ಹೋಗ್ತೀವಿ. ಇದು ಬಂದು ಕೆಳಗಿಂದ ಇದು 3ನೇ ಸ್ಟಾಪ್. ಇದು ಇಲ್ಲಿ 3 ಸಲ ನಾವು ಒಂದೊಂದು ಕಡೆ ಸ್ಟಾಪ್ ಕೊಟ್ಟು ಫೋಟೋಗಳನ್ನ ತೊಗೊಂಡು ವಿಡಿಯೋಗಳನ್ನ ತೊಗೋಬೋದು. ನೆಕ್ಸ್ಟ್ ಇನ್ನು ಲಾಸ್ಟೇನೆ ಮೇಲ್ಗಡೆ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಮೇಲೆ, ಅಲ್ಲಿ ಮೇಲೆ ಹೋಗ್ತೀವಿ. ಓಕೆ, ಈಗ ಮೇಲೆ ಹಂಗಾದ್ರೆ ಹೋಗಿ ನೆಕ್ಸ್ಟ್ ಹಂಗಾದ್ರೆ ನಾನು ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಅಂದ್ಕೊಂಡು ನೆಕ್ಸ್ಟ್ ಸ್ಟಾಪೇನೆ ಎಂಡ್ ಇದೆ ಅಂತ ಅಂದ್ಕೊಂಡು ಇನ್ನೂ ಒಂದು ಸ್ಟಾಪ್ ಇತ್ತು ವ್ಯೂ ನೋಡೋಕ್ಕೆ. ಈ ವ್ಯೂನ ನೋಡಿಕೊಂಡು ನೆಕ್ಸ್ಟ್ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಈ ವ್ಯೂ ಹತ್ರ ಬಂದಿದ್ದೀವಿ. ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ. ಸನ್ಸೆಟ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸುತ್ತ ಪ್ಲೇಸ್ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ. ಇವಾಗ ತುಂಬಾ ಚೆನ್ನಾಗಿ ಕಾಣ್ತಿದೆ. ಗಾಳಿ ಕೂಡ ತುಂಬ ತಂಪಾಗಿ ಬರ್ತಿದೆ. ಅದಕ್ಕೇ ಬೆಸ್ಟು ಟೈಮ್ ಇದು. ಅಕ್ಟೋಬರ್ ಟು ಮಾರ್ಚ್ ಬೆಸ್ಟ್ ಟೈಮು ನಾವು ಈ ಪ್ಲೇಸಿಗೆ ವಿಸಿಟ್ ಮಾಡೋಕ್ಕೆ. ನೀವು ಈ ಪ್ಲೇಸಿಗೆ ಹೋಗಲೇಬಾರ್ದು ಅಂತಂದರೆ ಟೆಂಪ್ರೇಚರ್ ನಿಮ್ಮೆಲ್ಲರಿಗೂ ಗೊತ್ತು, ದುಬೈಲಿ ಟೆಂಪ್ರೇಚರ್ 54 ಡಿಗ್ರಿವರೆಗೂ ಹೋಗುತ್ತೆ. ನೀವು ಏನಾದ್ರೂ ಇಲ್ಲಿಗೆ ಬಂದರೆ ಹೋಗಲೇಬೇಕು ಈ ಪ್ಲೇಸಿಗೆ ಅಂತಂದರೆ ನೀವು ಅಕ್ಟೋಬರ್ ಟು ಮಾರ್ಚ್ ಅಲ್ಲೇ ಹೋಗಬೇಕು. ಅಕಸ್ಮಾತ್ ನೀವು ಏಪ್ರಿಲ್ ಟು ಸೆಪ್ಟೆಂಬರ್, ಏಪ್ರಿಲಲ್ಲಿ ಓಕೆ, ನೆಕ್ಸ್ಟ್ ಮೇಯಿಂದ ಸೆಪ್ಟೆಂಬರ್ವರೆಗಂತೂ ಅಲ್ಲಿ ಟೆಂಪ್ರೇಚರ್ ನಾವು ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಹೋಗೋಕ್ಕಾಗಲ್ಲ. ಏಕೆಂದರೆ ಆ ಶೆಕೆಯಲ್ಲಿ ನಾವಲ್ಲಿ ಹೋಗಿ ಆ ಬಿಸಿಲಲ್ಲಿ ತಡಿಯೋಕ್ಕಾಗತ್ತಾ? ಆಗಲ್ಲ. ಅದರಲ್ಲೂ ಮಕ್ಳುಗಳನ್ನಂತೂ ಜೊತೆಲಿ ನಾವು ಆ ಬಿಸಿಲಲ್ಲಿ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಬೆಸ್ಟ್ ಟೈಮ್ ನಿಮಗೆ ಅಕ್ಟೋಬರ್ ಟು ಮಾರ್ಚು. ನೋಡಿ ಇಲ್ಲಿ ಟೆಂಟ್ ಎಲ್ಲ ಹಾಕೊಂಡಿದ್ದಾರೆ ನೋಡಿ. ಅಲ್ಲಿ ಬಂದು ಈ ಗಾಡಿ ಚೆನ್ನಾಗಿದೆ ನೋಡಿ, ಕೆಳಗಡೆ ಬಂದು ಅಲ್ಲಿಂದ ವ್ಯೂ ಕಾಣ್ತಿದೆ. ಟೆಂಟ್ ಹಾಕೊಂಡು ಯಾರೋ ಇದ್ದಾರೆ. ಸನ್ಸೆಟ್ ಟೈಮಿಗೆ ಕರೆಕ್ಟಾಗಿ ನಾವು ರೀಚ್ ಆಗಿದ್ದೀವಿ. ಒಂದೊಂದು ಸ್ಟಾಪಲ್ಲೂ ಸ್ಟಾಪ್ ಮಾಡಿ ನಿಲ್ಲಿಸಿ ನೋಡ್ಕೊಂಡು ಬರ್ತಿದ್ದೀವಿ. ಈ ಪ್ಲೇಸಲ್ಲಂತೂ ಸನ್ಸೆಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲೆ ಹೋದ್ಮೇಲೆ ಈ ಥರ ವ್ಯೂ ಸಿಗುತ್ತೇನೋ ಗೊತ್ತಿಲ್ಲ, ಅಲ್ಲಂತೂ ತುಂಬ ಚೆನ್ನಾಗಿದೆ. ಫೈನಲಿ ರೀಚ್ ಆಗಿದ್ದೀವಿ. ಸನ್ಸೆಟ್ ಆಗ್ತಾ ಇದೆ ನೋಡಿ. 3 ಜನನು 3 ಫ್ಯಾಮಿಲಿನೂ 3 ಕಾರಲ್ಲಿ ಬಂದಿದ್ದೀವಿ. ಇಷ್ಟು ವರ್ಷ ಇದೇ ಲಾಸ್ಟ್ ಪ್ಲೇಸ್ ಆಗಿತ್ತು. ಈಗ 2 ವರ್ಷದಿಂದ ಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ಬೆಟ್ಟದ ಮೇಲೆ ಮತ್ತೆ ಒಂದು ರೋಡ್ ಮಾಡಿ ಕಟ್ತಾ ಇದ್ದಾರೆ. 2 ವರ್ಷದಿಂದ ಮಾಡ್ತಿದ್ದಾರೆ. ಹೋದ ವರ್ಷ ನಮ್ಮ ಅತ್ತೆ ಮಾವ ಬಂದಾಗ ಇದೇ ಥರ ಇತ್ತು ಸೇಮು, ಮೇಲೆ ಕಟ್ಟಕ್ಕೆ ರೆಡಿ ಮಾಡ್ತಿದ್ರು. ಅಲ್ಲಿ ಮಧ್ಯ ಇರುವಷ್ಟು ಕಾಣುವಷ್ಟು ವ್ಯೂ ಇಲ್ಲಿ ಬೆಟ್ಟದ ಮೇಲೆ ಅಷ್ಟು ವ್ಯೂ ಕಾಣಲ್ಲ. ಏನಂದರೆ ಇಲ್ಲಿ ಈ ಟೈಮಲ್ಲಿ ಈ ಥರ ಚಳಿಗಾಲದಲ್ಲಿ ಇಲ್ಲಿ ಬಂದು ಎಲ್ಲರೂ ಇಲ್ಲೇ ಉಳ್ಕೊಂಡು ನೈಟ್ ಹೊತ್ತು ಟೆಂಟ್ ಹಾಕ್ಕೊಂಡು ಬಾರ್ಬಿಕ್ಯೂ ಅದನ್ನೆಲ್ಲ ಮಾಡಿಕೊಂಡು ಇಲ್ಲಿ ಇರ್ತಾರೆ, ಸ್ಟೇ ಮಾಡ್ತಾರೆ. ತುಂಬ ಚೆನ್ನಾಗಿರತ್ತೆ ಆ ನೈಟೆಲ್ಲ ಎಂಜಾಯ್ ಮಾಡ್ಕೊಂಡು. ನೆಕ್ಸ್ಟು ಮೇಲೆ ಬಂದಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಫಿ ತೊಗೊಂಬಂದಿದ್ರು. ನಾನು ಕಾಫಿ ತೊಗೊಂಡೋಗಿದ್ದೆ ಮತ್ತು ಸ್ನ್ಯಾಕ್ಸ್ಗಳು ತೊಗೊಂಡೋಗಿದ್ದು. ಒಬ್ಬರು ಬಂದು ಚಪಾತಿ ಮತ್ತು ಅದಕ್ಕೇನು ಚಟ್ನಿ, ಚಪಾತಿ ಎಲ್ಲ ಅದಕ್ಕೇನಂತಾರೆ ನನಗೆ ಗೊತ್ತಿಲ್ಲ, ಅದನ್ನು ಒಂಥರ ಡಿಫ್ರೆಂಟಾಗಿತ್ತು. ಅದನ್ನು ತಿಂಡಿ ತಂದಿದ್ರು ಟಿಫನ್ನು. ಅದನ್ನು ತಿಂದ್ಕೊಂಡು ಆ ಕಡೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಕಾಫಿನ ಕುಡ್ಕೊಂಡು ಬಿಸಿ ಕಾಫಿ ಚಳಿಗೆ ಕುಡ್ಕೊಂಡು ನಾವು ಎದೋಳು ಅಷ್ಟರೊಳಗೇ ಫುಲ್ಲು ಕತ್ಲೆ ಆಯಿತು. ನೆಕ್ಸ್ಟ್ ನೋಡಿ ವ್ಯೂ ಈ ಥರ ಕಾಣ್ತಿದೆ. ವ್ಯೂ ನೋಡಿಕೊಂಡು ಅಲ್ಲಿಂದ ನಾವು ಮನೆ ಕಡೆಗೆ ಹೊರಟು. ಕ್ಲಿಯಾಗಿ ಊಟ ಕೂಡ ತಂದಿದ್ದೆ, ಸ್ನ್ಯಾಕ್ಸ್ ಕೂಡ ತಂದಿದ್ದೆ. ಏನೂ ತಿಂದಿಲ್ಲ ಅವಳು, ಫುಲ್ಲು ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಲಾಸ್ಟ್ ಮೂಮೆಂಟಲ್ಲಿ. ಮತ್ತು ಮಧ್ಯಾಹ್ನ ಅವಳಿಗೆ ಸರಿಯಾಗಿ ನಿದ್ದೆನೂ ಆಗಿರಲಿಲ್ಲ. ಅದಕ್ಕೇನೆ ಫ್ರೆಂಡ್ಸ್ ಅವ್ರು ಇನ್ನೂ ಹೊರಟಿರಲಿಲ್ಲ. ನಾವು ಹೊರಡ್ತೀವಿ ಅಂತ ಅಂದ್ಬಿಟ್ಟು ಅರ್ಧ ಗಂಟೆ ಮುಂಚೆ ನಾವು ಹೊರಟು. ಆಮೇಲೆ ಅವ್ರು ಬಂದರು. ಮನೆ ಹತ್ರ ಹೋದ್ಮೇಲೆ ಹೋಟ್ಲ ಹತ್ರ ಸಿಗೋಣ ಅಂತ ಅಂದ್ಬಿಟ್ಟು ಹೊರಟು ನಾವು. ಆದರೆ ಕ್ಲಿಯಾ ಬಂದು ಮತ್ತೆ ಕಾರಲ್ಲಿ ಮಲ್ಕೊಂಡ್ಲು. ಮತ್ತೆ ಅರ್ಧಂಬರ್ಧ ನಿದ್ದೆ ಆಗಿದ್ದರಿಂದ ಮನೆಗೆ ಹೋದ್ಮೇಲೆ ವಾಮಿಟ್ ಎಲ್ಲ ಮಾಡ್ಕೊಂಡ್ಲು. ಊಟನೂ ಕರೆಕ್ಟಾಗಿ ಮಾಡಲಿಲ್ಲ. ಅದಕ್ಕೆ ನಾವು ಹೋಟೆಲ್ಗೆ ಊಟಕ್ಕೆ ಹೋಗೋಕ್ಕಾಗಲಿಲ್ಲ. ಪ್ರಜ್ವಲೇ ಹೋಗಿ ಹೋಟೆಲಿಂದ ಊಟ ತಗೊಬಂದರು. ಫ್ರೆಂಡ್ಸು ಅವರಿಬ್ಬರು 2 ಫ್ಯಾಮಿಲಿನೂ ಸಪ್ರೇಟಾಗಿ ಊಟಕ್ಕೆ ಹೋಗಿದ್ರು. ಅದಕ್ಕೆ ನಾನು ಹೋಟೆಲ್ದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಎಂಡು ನಾನು ಈ ಥರ ಮಾಡಬೇಕಾಗಿತ್ತು. ನಿಮಗೆಲ್ಲ ಈ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇವತ್ತಿಂದು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಕನ್ನಡತಿಯನ್ನು ಹೀಗೇ ಬೆಳೆಸಿ, ಆರೈಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.